ಅಂದರೆ ನಾನು ಒಬ್ಬನೇ. ಯಾಕೆ ಅಂತಂದರೆ ಮೈ ಓನ್ಲಿ ಕ್ವಾಲಿಫಿಕೇಶನ್ ಟು ಬಿ ಆನ್ ದ ಸ್ಟೇಜ್ ಆ್ಯಂಡ್ ಟಾಕ್ ಟು ಯು ವಾಸ್ ಫಾರ್ 35 years ಐ ಹ್ಯಾವ್ ಸೀನ್ ಡಾನ್ಸ್ ಥ್ರೂ ಮೈ ಕ್ಯಾಮ್ರಾ. ಹಾಗೆ ಇಲ್ಲಿ ಎಲ್ಲರಿಗಿಂತ ಯಾರು ಜಾಸ್ತಿ ಗೊತ್ತು ದೀಪ ಅಂದರೆ ನಾನೇ. ಯಾಕಂದರೆ ಐ ನೋ ಹರ್ ಸಿನ್ಸ್ 1992-93 ಆರ್ ಸಮಥಿಂಗ್. ಆಗಿಂದ ನೋಡ್ಕೊಂಬಂದಿದ್ದೀನಿ. ದೀಪಂದು ಏನಾದ್ರು ಒಂದು ಪ್ರೋಗ್ರಾಮು ಅಂತಂದರೆ ಅಲ್ಲಿ ಕ್ಲಾಸಿಸಮ್ ಇರುತ್ತೆ. ನೀವು ಅಲ್ಲಿ ಇನ್ನೇನು ಕಾಣೋಕ್ಕಾಗಲ್ಲ. ಪ್ಯೂರ್ ನೃತ್ಯ, ಪ್ಯೂರ್ ಕ್ಲಾಸಿಕಲ್ ನೃತ್ಯ ಇರುತ್ತೆ. ಹೇಳಿ ಕೇಳಿ ಮನೇಲಿ ಮಾತಾಡೋದವರು ಮಲಯಾಳಂ, ಆದರೆ ಅವರು ಆಗಿಂದ ಪೂಜ್ಕೊಂಡು ಬರ್ತಾ ಇರೋದು ನೃತ್ಯನ, ಅದು ತೆಲುಗು ಕುಚಿಪುಡಿನ. ಈಗಲೇ ತಿಳ್ಕೊಳ್ಳಿ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಲ್ಯಾಂಗ್ವೇಜು ಅಂತ. ಅವರು ಇವತ್ತವರೆಗೂ ನಾನು ಮಲಯಾಳಂದು ಮೋಹಿನಿಯಟ್ಟಂನ ಮಾಡಿದ್ದು ನಾನು ನೋಡಿಲ್ಲ. ಅವ್ರು ಯಾವಾಗಲೂ ಅವ್ರ ಇಂಟ್ರೆಸ್ಟು ಕುಚಿಪುಡಿಲೇ ಇತ್ತು. ಅದು ಮಂಜು ಭಾರ್ಗವಿ ಅವರ ಗರಡಿಯಲ್ಲಿ ಕಲಿತಿರೋದು. ಅವರ ಸ್ಟೈಲ್ ಆಫ್ ವರ್ಕಿಂಗ್ ಹೆಂಗಿತ್ತು ಅಂತ ನನಗೂ ಗೊತ್ತು, ಅವ್ರಿಗೂ ಗೊತ್ತು. ಸೊ ಅವ್ರ ಥರನೇ ಇವರು ಡೆಡಿಕೇಶನ್ ಅಂತಂದರೆ ಇನ್ನೊಂದು ಮಾತು, ಐ ಥಿಂಕ್ ಸಿನಾನಿಮ್ ಇಸ್ ದೀಪ. ಯಾಕಂತಂದರೆ ಸಂಗೀತ ನಾಟಕ ಅಕಾಡೆಮಿ ಏನಾದ್ರು ಒಂದು ಸಂಸ್ಥೆಗೆ ಒಂದು ಪ್ರಾಮಿನೆನ್ಸ್ ಕೊಟ್ಟಿದ್ದು ಮಾಡಿ ಅಂತ ಹೇಳ್ತಾರೆ ಅಂತಂದರೆ ಅಲ್ಲಿ ಒಂದು ಕ್ಲಾಸಿಕಲ್ ಆರ್ಟೇ ಇರುತ್ತೆ. ಕ್ಲಾಸಿಕಲ್ ಬಿಟ್ಟು ಬೇರೆ ಇರೋದೇ ಇಲ್ಲ. ಸೊ ಹಾಗಾಗಿ ನೀವು ಇನ್ಮೇಲಿಂದ ಏನಾದ್ರು ಒಂದು ದೀಪದ ಒಂದು ಇನ್ವಿಟೇಷನ್ ಬಂದರೆ ಅಲ್ಲಿ ನೀವು ಯು ಕ್ಯಾನ್ ಅಸ್ಯೂಮ್ ದಟ್ ದೇರ್ ಇಸ್ ಅ ಕ್ಲಾಸಿಕಲ್ ಆರ್ಟ್ ಫಾರ್ಮ್ ಇನ್ ಇಟ್. ಅದು ಬಿಟ್ಟು ಬೇರೆ ಸಿನಿಮ್ಯಾಟಿಕ್ ಏನಿರಲ್ಲ, ಪ್ಯೂರ್ ಕ್ಲಾಸಿಕಲ್ ನೃತ್ಯ. ಸೊ ಆ ಡೆಡಿಕೇಶನ್ ರಿಯಲಿ ಹ್ಯಾಟ್ಸ್ ಆಫ್ ಟು ಯು ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್. ಈಗಿನ ಕಾಲದಲ್ಲಿ ಮಕ್ಕಳಲ್ಲಿ ಎಜುಕೇಷನ್ ಇರುತ್ತೆ ಜಾಸ್ತಿ, ಅಲ್ಲೇ ಜಾಸ್ತಿ ಟೆಸ್ಟು ಎಕ್ಸಾಮ್ಸು ಅದು ಇದು ಅದೆಲ್ಲ ಬಿಟ್ಟು ಪ್ರಾಕ್ಟೀಸ್ ಮಾಡಿ ಇಷ್ಟು ಮಟ್ಟಿಗೆ ಫಸ್ಟ್ ಪ್ರೆಸೆಂಟೇಷನ್ನೇ 99% ತನಕ ಬಂದಿದ್ದಾರೆ ಅಂದರೆ ದಟ್ಸ್ ರಿಯಲಿ ಹ್ಯಾಟ್ಸ್ ಆಫ್. ಐ ಥಿಂಕ್ ಆಲ್ ದಟ್ ಪೀಪಲ್ ಹೂ ಆರ್ ಹಿಯರ್ agree to me. I wish all the best for the future productions.